Good morning dear students, welcome back. I am your physics professor Dr. Nagaraj explaining second PUC physics in Kannada. So ಈಗ ಇಷ್ಟೊತ್ತಿಗೆ ನಾನು ಏನೇನು ಪಾಠ ಮಾಡಿದ್ದೀನಿ ಅಂತ ಸುಮ್ಮನೆ ಹೆಡ್ಡಿಂಗ್ಸ್ ಹೇಳ್ಬಿಡ್ತೀನಿ ಬ್ರೀಫಾಗಿ. ಚಾರ್ಜ್ ಅಂದರೆ ಏನು, ಚಾರ್ಜಿನ ಪ್ರಾಪರ್ಟೀಸ್ ಯಾವ್ಯಾವುದು, ಯಾವ ಥರ ಚಾರ್ಜ್ ಮಾಡೋದು ಅಂದರೆ ಎಲೆಕ್ಟ್ರಿಫಿಕೇಷನ್ ಅಂದರೆ ಏನು, ಇಂಡಕ್ಷನ್ ಅಂದರೆ ಕಂಡಕ್ಷನ್ ಅಂದರೆ ಮತ್ತು ಫಿಕ್ಷನ್ ಅಂದರೆ ಯಾವ ಥರ ಅದು, ಆಮೇಲೆ ಪ್ರಾಪರ್ಟೀಸ್ ಆಫ್ ಚಾರ್ಜಲ್ಲಿ ಕ್ವಾಂಟೈಸೇಷನ್ ಅಂದರೆ ಏನು, ಕನ್ಸರ್ವೇಷನ್ ಅಂದರೆ ಏನು, ಸ್ಕೇಲಾರ್ ಕ್ವಾಂಟಿಟಿಯ ಮೀನಿಂಗ್ ಏನು, ಇವೆಲ್ಲ ನಾನು ಹೇಳ್ಕೊಂಬಂದಿದ್ದೀನಿ. ಆಮೇಲೆ ಚಾರ್ಜ್ ಮಾಡೋದು ಹೇಗೆ, ಪಾಸಿಟಿವ್ ಚಾರ್ಜ್ಗೆ ಕಾರಣ ಏನು, ನೆಗೆಟಿವ್ ಚಾರ್ಜ್ಗೆ ಕಾರಣ ಏನು, ವಾಟ್ ಈಸ್ ದ ರೀಸನ್ ಫಾರ್ ಪಾಸಿಟಿವ್ charge and negative charge. And also I explained one of the fundamental law called Coulomb's law. Coulomb's law na mathematical form F is equal to Q1 Q2 by 4 pi epsilon naught R square. ಆಮೇಲೆ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದು ಹೇಗೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಇಂಟೆನ್ಸಿಟಿ ಅಂದ್ರೆ ಏನು, ಇಷ್ಟನ್ನು ನಾವು ಚರ್ಚೆ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಈಕ್ವೇಷನ್ಸ್ಗಳನ್ನು ಕೂಡ ಡಿರೈವ್ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಕಂಫರ್ಟಬಲ್ ಆಗಿ ಮುಂದಕ್ಕೆ ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಈಗ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಕೆಲವೊಂದು ಬುಕ್ಕಲ್ಲಿ ಇದನ್ನು ಫೀಲ್ಡ್ ಲೈನ್ಸ್ ಅಂತ ಕೂಡ ಕರೀತಾರೆ. ಸೊ ಯು ಐದರ್ ಕಾಲ್ ಇಟ್ ಆಸ್ ಫೀಲ್ಡ್ ಲೈನ್ಸ್ ಆರ್ ಲೈನ್ಸ್ ಆಫ್ ಫೋರ್ಸ್, ಬೋತ್ ಆರ್ ಸೇಮ್ ಓನ್ಲಿ. ಸೊ NCERT ಬುಕ್ಕಲ್ಲಿ ಅವನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದೇ ಕರೆದಿದ್ದಾರೆ. ಸೊ ನಾನು ಕೆಲವೊಮ್ಮೆ ಫೀಲ್ಡ್ ಲೈನ್ಸ್ ಅಂತೀನಿ ಅಥವಾ ಲೈನ್ಸ್ ಆಫ್ ಫೋರ್ಸ್ ಅಂತೀನಿ, ಏನಂತ ವ್ಯತ್ಯಾಸ ಏನು ಆಗೋದಿಲ್ಲ. ಇದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಬಟ್ ಅದು ನಿಮಗೇನಂತ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಫಾರ್ ಯುವರ್ ಕೇಸ್. ವೆಲ್ ನಾವು ಕಮಿಂಗ್ ಬ್ಯಾಕ್ ಟು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಏನಿದು ಆಕ್ಚುಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಕಾನ್ಸೆಪ್ಟ್ ಅನ್ನ ಫ್ಯಾರಡೆ ಕೇಳಿದಿರಲ್ವಾ, ಮೈಕೆಲ್ ಫ್ಯಾರಡೆ ಕೊಟ್ಟಿದ್ದು. Michael Faraday gave the concept of electric lines of force in order to explain the charge and its behavior, to understand the charge and its behavior in a better manner. ನೀಟಾಗಿ ಅರ್ಥ ಮಾಡ್ಕೊಳ್ಳೋಸ್ಕೋಸ್ಕರ ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಕಾನ್ಸೆಪ್ಟ್ ಅನ್ನ ಕೊಟ್ಟ. ಸೊ ನೌ ಐ ವಿಲ್ ಟೆಲ್ ಯು ವಾಟ್ ಆರ್ ದೀಸ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ and then what are the properties and how they are going to help us in subsequent discussions. And I also am going to define a parameter called flux. Flux ಅಂದ್ರೆ ಏನು ಅದನ್ನು ಕೂಡ ಚರ್ಚೆ ಮಾಡೋಣ. ಈಗ ವಿದ್ಯಾರ್ಥಿಗಳೇ ಮತ್ತೆ ವಾಪಸ್ ಬನ್ನಿ. ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜಿನ ಸುತ್ತ ನೀವು ಟೆಸ್ಟ್ ಚಾರ್ಜ್ ಅನ್ನು ಇಟ್ಟಾಗ ನೌ ಯು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಟೆಸ್ಟ್ ಚಾರ್ಜ್ ಅಂಡ್ ಹೌ ಇಟ್ ಈಸ್ ಡಿಫರೆಂಟ್ ಫ್ರಮ್ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ನ ನಾನು ಕ್ಯೂ ಅಂತ ಬರಿತೀನಿ, ಟೆಸ್ಟ್ ಚಾರ್ಜ್ ಅನ್ನ ಕ್ಯೂ ನಾಟ್ ಅಂತ ಬರಿತೀನಿ. ಸೊ ನಾನು ಇಲ್ಲಿ ಕ್ಯೂ ನಾಟ್ ಅನ್ನ ಇಡ್ತೀನಿ, ಟೆಸ್ಟ್ ಚಾರ್ಜ್ ಅನ್ನ ಇಡ್ತೀನಿ. ಅದು ಹೆಂಗ್ ಮೂವ್ ಆಗುತ್ತೆ ಸರ್? ವಿ ನೋ ಇಟ್ ಮೂವ್ಸ್ ರೇಡಿಯಲಿ ಔಟ್ವರ್ಡ್ ಸರ್. ಕರೆಕ್ಟ್, ಯು ಆರ್ ಕರೆಕ್ಟ್. ಅದೇ ಚಾರ್ಜ್ ಅನ್ನ ಇಲ್ಲಿಟ್ಟಾಗ ಏನಾಗುತ್ತೆ, ಹಿಯರ್ ಆಲ್ಸೋ ಇಟ್ ಮೂವ್ಸ್ ರೇಡಿಯಲಿ ಔಟ್ವರ್ಡ್. ಹಾಗೆ ಇದು ಸುತ್ತ ನೀವು ಎಲ್ಲಿಟ್ಟರೂ ಕೂಡ it will move radially outward like this. So wherever you put the charge will move in the straight line along the radial distance. Got it? So this is in the case of positive charge. By chance I take negative charge up. If you put test charge nearby it, how it moves? Yes, we know it moves towards the charge like this, radially inward. So these lines are representative of what? ಏನನ್ನು ರೆಪ್ರೆಸೆಂಟ್ ಮಾಡ್ತವೆ ಅವು? They represent force acting on test charge. Force acting on test charge, that is Q naught. ಈ ಲೈನ್ಗಳು ಇಮ್ಯಾಜಿನರಿ ಲೈನ್ಗಳು. ಅಂದರೆ ಇಲ್ಲಿಟ್ರೆ ಹಿಂಗೆ ಹೋಗುತ್ತೆ, ಅಲ್ಲಿಟ್ರೆ ಹಂಗೆ ಹೋಗುತ್ತೆ, ಇಲ್ಲಿಟ್ರೆ ಹಿಂಗೆ ಬರುತ್ತೆ ಅಂತ ನಾನು ಅಂದ್ಕೊಂಡು ಬರೆದಿರೋದು. ಅಂದ್ಕೊಂಡು ಅಂದರೆ ಏನು ಅದೇ ನಿಜನೇ ಅದು ಆ್ಯಕ್ಚುಲಿ. ಅದು ಏನಪ್ಪ ಅಂದರೆ ಈ ಲೈನ್ಗಳು ಆ ಥರ ಕಾಣಿಸೋದಿಲ್ಲ ಅಷ್ಟೇ, ಬಟ್ ಡೆಫಿನೆಟ್ಲಿ ದ ಚಾರ್ಜ್ ಮೂವ್ಸ್ ಅಲಾಂಗ್ ದಿ ಲೈನ್ ಓನ್ಲಿ. ಸೊ ದೀಸ್ ಇಮ್ಯಾಜಿನರಿ ಲೈನ್ಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಸೊ ನೌ ಡಿಫೈನ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. What are electric lines of force? Electric lines of force are imaginary thread like structures. ನಮ್ಮ ಕೂದಲಿದ್ದಂಗೆ ಅವು, ಆದರೆ ಕೂದಲು ಕಾಣಿಸುತ್ತೆ, ಇವು ಕಾಣಿಸೋದಿಲ್ಲ ಅಷ್ಟೇ. ಅಂದರೆ ಡೋಂಟ್ ಥಿಂಕ್ ದಟ್ ಅರೌಂಡ್ ದ ಚಾರ್ಜ್ ದೇರ್ ಆರ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಚಾರ್ಜಿನ ಸುತ್ತಲೂ ಕೂದಲು ಬೆಳೆದಿರುತ್ತೆ ಅಂತ ಅಂದ್ಕೋಬೇಡಿ. ಆ ಥರ ಇವು ಸ್ವಲ್ಪ ನೋಡಿ, ಸೈನ್ಸನ್ನು ನಾವು ಕಲಿಬೇಕು ಅಂದರೆ ಕೆಲವೊಂದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ಮೈಂಡಲ್ಲೇ ಪಿಕ್ಚರೈಸ್ ಮಾಡ್ಕೋಬೇಕು. ಅದನ್ನೇ ನಾನು ಹೇಳೋದು. ಸೊ ಒಂದು ಚಾರ್ಜ್ ಇದೆ, ಅದು ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ನೀವು ಚಿಕ್ಕ ಮಕ್ಕಳಿದ್ದಾಗ ಡ್ರಾಯಿಂಗ್ ಮಾಡಿರ್ತೀರಲ್ವಾ, ಎಲ್ಲರೂ ಮಾಡೋದು ಒಂದು ಕಾಮನ್ ಡ್ರಾಯಿಂಗ್ ಯಾವುದಪ್ಪ ಅಂತಂದರೆ ಎರಡು ಬೆಟ್ಟ ಬರೆಯೋದು, ಆಯಿತಾ? ಬರೆದ್ಬಿಟ್ಟು ಇಲ್ಲಿ ಒಂದು ಸೂರ್ಯನ ಚಿತ್ರ ಬರೆಯೋದು. ಬರೆದ ಮೇಲೆ ಏನು ಮಾಡ್ತೀರಾ ಹೇಳಿ ನೋಡೋಣ, ಏನು ಮಾಡ್ತೀರಾ? ಜ್ಞಾಪಿಸ್ಕೊಳ್ಳಿ, ನೀವು ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತಾ ಇದ್ರಿ? ಸರ್ ಈ ಥರ ಬರಿತಾ ಇದ್ವಿ ಸರ್. ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದು? ಸರ್ ಇಟ್ ರೆಪ್ರೆಸೆಂಟ್ಸ್ ಲೈಟ್ ಸರ್. ಸೂರ್ಯನಿಂದ ಬೆಳಕು ಬರ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ, ಕಿರಣಗಳು. ಹಾಗೇನೆ ಇಲ್ಲಿ ಅಂದರೆ ಸೂರ್ಯನ ಸುತ್ತ ಏನು ರೇಗಳು ಹಿಂಗೆ ಸ್ಟ್ರೈಟಾಗಿ ಥರ ನಿಂತ್ಕೊಂಡಿರಲ್ಲ, ಅವನು ಬರ್ತಾ ಇದೆ ಅಂತಂದ್ರೆ ಅಲ್ಲಿಂದ ಬೆಳಕು ಚಿಮ್ತಾ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ
ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ಫೀಲ್ಡ್ನಲ್ಲಿ ನಾನು ಟೆಸ್ಟ್ ಚಾರ್ಜನ್ನು ಇಟ್ಟಾಗ ಅದು ಹಿಂಗೆ ಚಿಮ್ಮಿ ಹೊರಟು ಹೋಗ್ಬಿಡುತ್ತೆ. ಸೊ ದೀಸ್ ಲೈನ್ಸ್ ಆರ್ ರೆಪ್ರೆಸೆಂಟಿಂಗ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್, therefore they are called as lines of force. Only difference between this diagram and this diagram is that here all the lines are outward, ಎಲ್ಲ ಹೊರಗಡೆ ಚಿಮ್ಮಿ ಬರುವಂತ ಲೈನ್ಗಳು. ಆದರೆ ಇಲ್ಲಿ only in the case of line positive charge lines are outward, in the case of negative charge lines are inward. So with this I now come to the definition once again. What are lines of force? Electric lines of force. Answer: electric lines of force are imaginary thread like structure around a charged body and they represent the direction of the force acting on the test charge. Or they represent the force acting on the test charge. Athava electric lines of force are the imaginary thread-like structures which represent the direction of motion of the test charge. ನೋಡಿ, ಡೈರೆಕ್ಷನ್ ಆಫ್ ಫೋರ್ಸ್ ಅಂದ್ರೂ ಒಂದೇನೆ, ಡೈರೆಕ್ಷನ್ ಆಫ್ ಮೋಷನ್ ಅಂದ್ರೂ ಒಂದೇನೆ. ಇಲ್ಲಿಟ್ರೆ ಚಾರ್ಜ್ ಹಿಂಗೆ ತಾನೇ ಹೋಗಬೇಕು, ಹಿಂಗೆ ತಾನೇ ಹೋಗಬೇಕು, ಹಿಂಗೆ ತಿರ್ಕೊಂಡು ಬರೋದಿಲ್ಲ ಅಲ್ವಾ? ಹಾಗೆಯೇ ನೀವು ಇಲ್ಲಿ ಚಾರ್ಜ್ ಇಟ್ಟರೆ ಹಿಂಗೆ ತಾನೇ ಸ್ಟ್ರೈಟ್ ಆಗಿ ಹೋಗಬೇಕು. ಸೊ ಹಾಗಾಗಿ ಈಚ್ ಲೈನ್ ಈಸ್ ಅನ್ ಇಂಡಿಕೇಟರ್ ಆಫ್ ದ ಡೈರೆಕ್ಷನ್ ಆಫ್ ಮೋಷನ್. ನಾನು ಇಲ್ಲಿ ಟೆಸ್ಟ್ ಚಾರ್ಜ್ ಇಟ್ಟಿದ್ದೀನಿ ಅಂದರೆ ಅದು ಹಿಂಗೆ ಹೋಗಬೇಕೇ ಹೊರತು ಹಿಂಗೆ ತಿರ್ಕೊಂಡು ಬರೋಂಗಿಲ್ಲ. So each line represents the direction of motion. So electric lines of force are the thread-like structures representing the direction of the force acting on the test charge. And these lines are having following properties. I write some 4 to 5 important properties. As usual, first property, electric lines are outward from the positive charge, inward towards the negative charge. ಇದನ್ನ ಇನ್ನೊಂದು ತರ ಹೇಳ್ತಾರೆ ನೋಡಿ, ಇದು ಪಾಸಿಟಿವ್ ಚಾರ್ಜ್ ಆದ್ರೆ ಹೀಗೆ ಬಂದರೆ ಅದನ್ನು ಡೈವರ್ಜಿಂಗ್ ಅಂತ ಕರಿತೀವಿ. ಸೊ ಪಾಸಿಟಿವ್ ಚಾರ್ಜ್ ಇಂದ ಡೈವರ್ಜ್ ಆಗ್ತಾವಂತೆ. ಹಾಗಾದರೆ ನೆಗೆಟಿವ್ ಚಾರ್ಜ್ಗೆ ಏನಾಗ್ತವೆ ಹೇಳಿ ನೋಡೋಣ. ಸರ್, ಇಟ್ ಈಸ್ ಕನ್ವರ್ಜಿಂಗ್. ಸೊ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ವೆಕ್ಯಾಬುಲರಿ. ಡೈವರ್ಜಿಂಗ್ ಆಪೋಸಿಟ್ ಏನು? ಕನ್ವರ್ಜಿಂಗ್. ಔಟ್ವರ್ಡ್ ಆಪೋಸಿಟ್ ಏನು? ಇನ್ವರ್ಡ್. ಸೊ ಫಸ್ಟ್ ಪ್ರಾಪರ್ಟಿ, ಇನ್ ದ ಕೇಸ್ ಆಫ್ ಪಾಸಿಟಿವ್ ಚಾರ್ಜ್ ದೇ ಆರ್ ರೇಡಿಯಲಿ ಔಟ್ವರ್ಡ್. ಇನ್ ದ ಕೇಸ್ ಆಫ್ ನೆಗೆಟಿವ್ ಚಾರ್ಜ್, ಇಲ್ಲಿ ಬರೆದಿಲ್ಲ ನೆಗೆಟಿವ್ ಚಾರ್ಜ್, ಬಟ್ ದೇ ಆರ್ ರೇಡಿಯಲಿ ಇನ್ವರ್ಡ್. ಓಕೆ, ಬರೆದು ಬಿಡ್ತೀನಿ. ನೆಗೆಟಿವ್ ಚಾರ್ಜ್ಗೆ ದೇ ಆರ್ radially inward ಅಥವಾ they are converging. Well, this is the first property. ಸೆಕೆಂಡ್ ಪ್ರಾಪರ್ಟಿ ಬರೋಣ. ನೋಡಿ, ಇಲ್ಲಿ 4 ಡಯಾಗ್ರಾಮ್ಗಳು ಕಾಣ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಡಯಾಗ್ರಾಮಲ್ಲಿ 2 ಲೈನು ಒಂದಕ್ಕೊಂದು ಕ್ರಾಸ್ ಆಗಿರೋದು ಕಾಣಿಸ್ತಾ ಇದೆಯಾ ನಿಮಗೆ? ಅಂದರೆ ಹೀಗೆ ಹೋಗಿರೋ ಲೈನು ತಿರ್ಕೊಂಡು ಹಿಂಗೆಲ್ಲರೂ ಬಂದು ಇದಕ್ಕೆ ಕ್ರಾಸ್ ಆಗ್ತಾ ಇದೆಯಾ? ಇಲ್ವೇ ಇಲ್ಲ. ಸೊ ಲೈನ್ಸ್ ಆಫ್ ಫೋರ್ಸ್ ನೆವರ್ ಇಂಟರ್ಸೆಕ್ಟ್. ಇಲ್ಲೂ ಅಷ್ಟೇ, ಹಿಂಗೆ ಬರೋ ಲೈನು ಹಿಂಗೆ ತಿರ್ಕೊಂಡು ಹಿಂಗೆ ಬರೋದಿಲ್ಲ, ಅದು ಹಿಂಗೆ ಬಂದಿರೋ ಲೈನು ಹಿಂಗೆ ತಿರ್ಕೊಂಡು ಹಿಂಗೆ ಬರೋದಿಲ್ಲ. ಅಂದರೆ 2 ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ದೇ ನೆವರ್ ಇಂಟರ್ಸೆಕ್ಟ್. ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ? ಯಾಕೆ ಇಂಟರ್ಸೆಕ್ಟ್ ಆಗೋದು ಕೇಳ್ಬೋದು. ಇದನ್ನೇ ವೈ 2 ಲೈನ್ಸ್ ಆಫ್ ಫೋರ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. 2 ಮಾರ್ಕಿ ಕೇಳ್ಬೋದು. ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ. ನೋಡ್ರಪ್ಪ, ಇವಾಗ ನಾನೇನು ಹೇಳಿದೆ, ಈಚ್ ಲೈನ್ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ಫೋರ್ಸ್ ಅಂತ. ಈಗ ಈ ಡಯಾಗ್ರಾಮ್ಗೆ ಬರೋಣ. ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟಲ್ಲಿ ಇದು ಒಂದು ಡೈರೆಕ್ಷನ್, ಆಮೇಲೆ ಈ ಕಡೆ ಟ್ಯಾಂಜೆಂಟ್ ಡ್ರಾ ಮಾಡಿ ಇದು ಒಂದು ಡೈರೆಕ್ಷನ್ ಆಗುತ್ತೆ ಅಲ್ವಾ? ಅಂದರೆ ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ಲೈನ್ಗಳು ಅದೇ ಆಗ್ಬೇಕಂತಿಲ್ಲ. ಇವಾಗ ಇಲ್ಲಿ ಬರೋಣ. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದ್ಕೊಳ್ಳಿ. ಇದು ಒಂದು ಡೈರೆಕ್ಷನ್. ಓಕೆ, ಲೆಟ್ ಮಿ ಟೇಕ್ ಸಪ್ರೇಟ್ಲಿ. ಇದೊಂದು ಲೈನ್, ಇದೊಂದು ಲೈನು, ಇದು ಇನ್ನೊಂದು ಲೈನ್. ಆಯ್ತಾ? ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಈ ಪಾಯಿಂಟಲ್ಲಿ ಇದು ಒಂದು ಟ್ಯಾಂಜೆಂಟ್ ಆಗುತ್ತೆ, ಇದೊಂದು ಟ್ಯಾಂಜೆಂಟ್ ಆಗುತ್ತೆ. ಅಂದರೆ ಈ ಪಾಯಿಂಟಲ್ಲಿ ಇಟ್ಟಂತ ಟೆಸ್ಟ್ ಚಾರ್ಜ್ ಅಟ್ ಎ ಟೈಮ್ ಇಟ್ ಕ್ಯಾನ್ ಮೂವ್ ಅಲಾಂಗ್ ದಿಸ್ ಡೈರೆಕ್ಷನ್, ಸೇ ಡೈರೆಕ್ಷನ್ 1, ಅಲಾಂಗ್ ದಿಸ್ ಡೈರೆಕ್ಷನ್, ದಟ್ ಈಸ್ ಡೈರೆಕ್ಷನ್ ನಂಬರ್ 2. ಸಾಧ್ಯನಾ? ಅಂದರೆ ಅಟ್ ಎ ಟೈಮ್ ಒಂದು ಚಾರ್ಜ್ 2 ದಿಕ್ಕಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ? ಇಂಪಾಸಿಬಲ್. ಇವಾಗ ನೀವು ನಿಂತ್ಕೊಂಡಿದ್ದೀರಾ, ಹೋಗ್ರಿ ಅಂತಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ಬೋದು, ಹಿಂಗೆ ಹೋಗ್ಬೋದು, ಅಥವಾ ಹಿಂಗೆ ಬರ್ಬೋದು, ಅಥವಾ ಹಿಂಗೆ ಹೋಗ್ಬೋದು. ಅಟ್ ಎ ಟೈಮ್ ಯು ಕೆನಾಟ್ ಗೋ ಲೈಕ್ ದಿಸ್ ಅಂಡ್ ಲೈಕ್ ದಿಸ್. ಎರಡೂ ಕಡೆಗೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ಟೆಸ್ಟ್ ಚಾರ್ಜ್ ಕೂಡ ಅಟ್ ಎ ಟೈಮ್ ಇಟ್ ಕೆನಾಟ್ ಹ್ಯಾವ್ 2 ಡೈರೆಕ್ಷನ್ಸ್ ಆಫ್ ಫೋರ್ಸ್. ದೇರ್ಫೋರ್ ದೇ ಕೆನಾಟ್ ಇಂಟರ್ಸೆಕ್ಟ್. ಕನ್ಫ್ಯೂಸ್ ಆಗ್ತಾ ಇದೆಯಾ? ಐ ರಿಪೀಟ್, ಬೈ ಚಾನ್ಸ್ ಇಫ್ ದೇ ಇಂಟರ್ಸೆಕ್ಟ್ ಆಗಲ್ಲ. ಆದರೆ ಏನಾಗುತ್ತೆ? ಇಫ್ ದೇ ಇಂಟರ್ಸೆಕ್ಟ್ ಅಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಿ ವಿಲ್ ಹ್ಯಾವ್ 2 ಡೈರೆಕ್ಷನ್ಸ್ ಆಫ್ ಫೋರ್ಸ್.
test charge will move in two different directions theoretically, but practically it is not possible. A test charge cannot have two directions at a time, hence there is no chance of intersection. So ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆದ್ರೆ ಏನಾಗುತ್ತೆ, ಎರಡು ಡೈರೆಕ್ಷನ್ಸ್ಗಳು ಬರುತ್ತೆ, ಟೆಸ್ಟ್ ಚಾರ್ಜ್ ಎರಡು ಡೈರೆಕ್ಷನ್ ಅಲ್ಲಿ ಹೋದಂಗೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಎರಡೆರಡು ಡೈರೆಕ್ಷನ್ ಅಲ್ಲಿ ಟೆಸ್ಟ್ ಚಾರ್ಜ್ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆಗಕ್ಕೂ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ವಾ? ಸೊ ಐ ರಿಪೀಟ್ ಇನ್ ಬ್ರೀಫ್ ಒನ್ಸ್ ಅಗೇನ್, why two lines of force never intersect? Answer, by chance if they intersect, at the point of intersection there exist two directions of force. That means test charge will have two directions at a time. Since this is practically not possible, two lines never intersect. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಹೆಂಗ್ ಬೇಕಾದ್ರೂ ಬರೀರಿ. At a point if two lines of force intersect, we will have two directions of force. ನೀವು ಫಸ್ಟ್ ಪರ್ಸನ್ ನಲ್ಲೇ ಬರೀರಿ, ಸೆಕೆಂಡ್ ಪರ್ಸನ್ ನಲ್ಲಿ ಬರೀರಿ, ಅಥವಾ ಯಾವುದೂ ಇಲ್ಲ ಹಂಗೆ ಸುಮ್ಮನೆ ಬರೆದ್ರು ಆಯ್ತು. At a point if two lines intersect, we have ಅಂತಂದ್ರೆ we ಅಂದ್ರೆ first person, we have two directions for test charge. Since it is not possible, two lines also cannot intersect. The intersection is also not possible. So ಎರಡನೇ ಪ್ರಾಪರ್ಟಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ, ಯಾಕಂದ್ರೆ ಇದನ್ನು ಎರಡು ಮಾರ್ಕಿಗೆ ಕೇಳಿದ್ರೆ ಅದಕ್ಕೋಸ್ಕರ. ಬನ್ನಿ ಬೇಗ ಮುಂದೆ ಹೋಗೋಣ. ಮೂರನೇ ಪ್ರಾಪರ್ಟಿಗೆ ಆಗಲೇ ಎರಡನೇ ಪ್ರಾಪರ್ಟಿನಲ್ಲಿ ಹೇಳಿದ್ದೀನಿ. ಏನಪ್ಪ ಅಂದ್ರೆ, ಯಾವುದೇ ಒಂದು ಪಾಯಿಂಟ್ ಅಲ್ಲಿ ನೀವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಟ್ಯಾಂಜೆಂಟ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನ್ ಆಫ್ ಫೋರ್ಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ನಾನು ಇಲ್ಲಿ ಬರ್ದಿರೋವೆಲ್ಲ ಸ್ಟ್ರೈಟ್ ಲೈನ್ಗಳು, ಆಮೇಲೆ ಇನ್ನೂ ಒಂದಷ್ಟು ಲೈನ್ಸ್ ಅನ್ನ ಬರ್ತೀನಿ. ಇವಾಗ ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂದ್ಕೊಳ್ಳಿ, ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂದ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ ಇಂದ ಲೈನ್ ಹೊರಟು ನೆಗೆಟಿವ್ ಚಾರ್ಜ್ ಕಡೆ ಬರುತ್ತೆ. ಸೊ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಕಾಣಿಸುತ್ತೆ. ಹಾಗೆ ಪಾಸಿಟಿವ್ ಇಂದ ಹೊರಟು ನೆಗೆಟಿವ್ ಬರುತ್ತೆ. ಸೊ ಲೈನ್ಸ್ ಡೈವರ್ಜ್ ಫ್ರಮ್ ಪಾಸಿಟಿವ್, ಕನ್ವರ್ಜ್ ಎಟ್ ನೆಗೆಟಿವ್. ಸೊ ಲೈಕ್ ದಿಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್, ಗೋಸ್ ಟುವರ್ಡ್ಸ್ ನೆಗೆಟಿವ್. ಈ ತರ ನಾವು ಲೈನ್ಸ್ ಗಳನ್ನ ಎಷ್ಟು ಬೇಕಾದರೂ ಬರೀಬಹುದು. ಸೊ ವಿ ಕ್ಯಾನ್ ಡ್ರಾ ಎನಿ ನಂಬರ್ ಆಫ್ ಲೈನ್ಸ್. ಆಲ್ ದೀಸ್ ಲೈನ್ಸ್ ಆರ್ ಡೈವರ್ಜಿಂಗ್ ಫ್ರಮ್ ಪಾಸಿಟಿವ್, ಕನ್ವರ್ಜಿಂಗ್ ಅಟ್ ನೆಗೆಟಿವ್. ಸೊ ಪಾಸಿಟಿವ್ ಇಂದ ಎಲ್ಲ ಹೊರಗೆ ಬಂದಂಗೆ ಕಾಣಿಸಲ್ವಾ, ನೆಗೆಟಿವ್ ಹತ್ರ ಬಂದು ಕೂಡೋದಿಲ್ವಾ. ಈಗ ನೋಡಿ, ಯಾವುದು ಸ್ಟ್ರೈಟ್ ಲೈನ್ ತರ ಕಾಣಲ್ಲ. ಇದಾಗ್ಲಿ ಇದಿರ್ಬೋದು ಬಿಡಿ, ಯಾವುದು ಸ್ಟ್ರೈಟ್ ಲೈನ್ ತರ ಕಾಣಿಸೋದಿಲ್ಲ. ಅಂದರೆ ಇಲ್ಲಿ ಡೈರೆಕ್ಷನ್ ಅನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ, ನೀವು ಆಗಲೇ ಹೇಳಿದ್ರಿ ಲೈನ್ಸ್ ಆಫ್ ಫೋರ್ಸ್ represents direction of force ಅಂತ. ಸರ್, ಹಾಗಾದ್ರೆ ನಾನು ಇಲ್ಲಿ ಟೆಸ್ಟ್ ಚಾರ್ಜ್ ಅನ್ನ ಇಟ್ರೆ ಅದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ? ಈ ಲೈನ್ ಹೋದಂಗೆ ಹೋಗುತ್ತಾ? ಹೋಗೋದಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಇಡ್ತೀರೋ ಆ ಪಾಯಿಂಟ್ ಅಲ್ಲಿ ನೀವು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಫೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ತರ ನೀವು ಇಲ್ಲಿ ಇಡ್ತೀರಾ, ಇಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಇಲ್ಲಿ ಇಡ್ತೀರಾ, ಇಲ್ಲಿ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಇಲ್ಲಿ ಇಡ್ತೀರಾ, ಈ ತರ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಹಂಗೆ ವೇರ್ ಎವರ್ ಯು ಕನ್ಸಿಡರ್ ಎ ಪಾಯಿಂಟ್, at that point if you draw the tangent, it will represent the direction of force. ಗೊತ್ತಾಯ್ತಲ್ವಾ? ಸೊ ಥರ್ಡ್ ಪ್ರಾಪರ್ಟಿ, ಆಕ್ಚುಲಿ ಥರ್ಡ್ ಪ್ರಾಪರ್ಟಿನೇ ಸೆಕೆಂಡೇ ಬರೆದು ಆಮೇಲೆ ಇದನ್ನ ಸೆಕೆಂಡ್ ಒನ್ ಥರ್ಡ್ ಒನ್ ತಗೊಂಡ್ರು ನಡೆಯುತ್ತೆ. ಸೊ ಟ್ಯಾಂಜೆಂಟ್ ಡ್ರಾನ್ ಅಟ್ ಎ ಪಾಯಿಂಟ್ represents the direction of the force. got it? ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಬರೋಣ. ನೋಡಿ, ಪಾಸಿಟಿವ್ ಚಾರ್ಜಿನ ಮೇಲಿಂದ ಶುರುವಾಯಿತು, ನೆಗೆಟಿವ್ ಚಾರ್ಜಿನ ಮೇಲೆ ಎಂಡ್ ಆಯ್ತೆ ಹೊರತು ಯಾವುದೇ ಕಾರಣಕ್ಕೂ ಚಾರ್ಜಿನ ಒಳಗಡೆಯಿಂದ ಶುರುವಾಗಿಲ್ಲ ಲೈನ್. ಈ ತರ ಸ್ಟಾರ್ಟ್ ಮಾಡಿಲ್ಲ ನಾನು. ಗಮನಿಸ್ತಾ ಇದ್ದೀರಾ? ಯಾವ ಡಯಾಗ್ರಾಮ್ ಅದಾಗ್ಲಿ, ಇದಾಗ್ಲಿ ಸಾರಿ ಇಲ್ಲೊಂದು ಚೂರು ಕಾಣಿಸ್ತಾ ಇದೆ, ಇಲ್ಲಾಗ್ಲಿ ಇಲ್ಲಿ ಎಲ್ಲೂ ಕೂಡ ನಾನು ಚಾರ್ಜಿನ ಒಳಗಡೆಯಿಂದ ಶುರು ಮಾಡಿಲ್ಲ. ಅದು ಇದನ್ನು ತಗೊಂಡೋಗಿ ಒಳಗಡೆಗೆ ಎಂಡ್ ಮಾಡಿಲ್ಲ. ಅದರ ಅರ್ಥ ಏನು? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ನೆವರ್ ಎಂಟರ್ into the charged body. ಗೊತ್ತಾಯ್ತಾ? ಇದು ಕೂಡ ಒಂದು ಮುಖ್ಯವಾದ ಪ್ರಾಪರ್ಟಿ. ದೇ ನೆವರ್ ಎಂಟರ್ ದಿ ಚಾರ್ಜ್ಡ್ ಬಾಡಿ. ವೈ ವಿ ಡೋಂಟ್ ನೋ. ದಿಸ್ ಈಸ್ ದ ಪ್ರಾಪರ್ಟಿ ಅಷ್ಟೇನೆ. ಲೈನ್ಸ್ ಆಫ್ ಫೋರ್ಸ್ ನೆವರ್ ಎಂಟರ್ ಇನ್ ಟು ದ ಚಾರ್ಜ್ಡ್ ಬಾಡಿ. ಮತ್ತೆ ಮುಂದಿನ ಪ್ರಶ್ನೆ, ಸರಿ ಪ್ರಾಪರ್ಟಿಗೆ ಹೋಗೋಣ. ಈಗ back to this diagram, I can draw many lines like this. Okay, see, these lines are very crowded in this region. ಅಂದರೆ ತುಂಬ ಜಾಸ್ತಿ ಕಾಣಿಸ್ತಾ ಇದ್ದಾವೆ, ಎಲ್ಲ ಒಂಥರ ಅಂಟ್ಕೊಂಡಂಗೆ ಕಾಣಿಸ್ತಾ ಇದ್ದಾವೆ. ಅದೇ ದೂರ ಹೋಗ್ತಾ ಲೈನ್ಗಳ ಮಧ್ಯೆ ಜಾಗ ಜಾಸ್ತಿ ಆಗ್ಬಿಟ್ಟು ಆಯ್ತಾ, ಅಲ್ಲಿ ಸ್ಪೇಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಚಾರ್ಜಿನ ಹತ್ತಿರದಲ್ಲಿ ಜಾಸ್ತಿ ಲೈನ್ಸು, ಚಾರ್ಜಿನ ದೂರದಲ್ಲಿ ಕಡಿಮೆ ಲೈನ್ಸ್. ಚಾರ್ಜಿನ ಹತ್ತಿರದಲ್ಲಿ ನಮಗೆ ಆಗಲೇ ಗೊತ್ತು ಫೀಲ್ಡ್ ಜಾಸ್ತಿ, ದೂರದಲ್ಲಿ ಫೀಲ್ಡ್ ಕಡಿಮೆ. ನೋಡಿ, ಇದನ್ನೆಲ್ಲ ಕನೆಕ್ಟ್ ಮಾಡಿ ಒಂದು ಪ್ರಾಪರ್ಟಿ ಬರಿಬೋದಾ? ಅಂದರೆ
ಚಾರ್ಜಿನ ಹತ್ತಿರದಲ್ಲಿ ಲೈನ್ಗಳೆಲ್ಲ ಕ್ರೌಡ್ ಆಗಿರ್ತವೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದೇ ದೂರ ಹೋದರೆ ಲೈನ್ಗಳು ತೆಳ್ಳಗಿರ್ತವೆ, ಬಿಡಿ ಬಿಡಿಯಾಗಿರ್ತವೆ, ವಿರಳವಾಗಿರ್ತವೆ, ಅಂದರೆ ಅವುಗಳ ಡೆನ್ಸಿಟಿ ಕಡಿಮೆ ಆಗಿರುತ್ತೆ. ಸೊ ಇದನ್ನು ನೋಡ್ಕೊಂಡು ನಾವು ಏನು ಹೇಳ್ಬೋದು, ಇನ್ ಎ ರೀಜನ್ ವೇರ್ ಇಂಟೆನ್ಸಿಟಿ ಈಸ್ ಮೋರ್, ಫೀಲ್ಡ್ ಲೈನ್ಸ್ ಆರ್ ಆಲ್ಸೋ ಮೋರ್ ಇನ್ ನಂಬರ್. ಎಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಲೈನ್ಸ್ಗಳು ಜಾಸ್ತಿ ಇರ್ತವೆ, ಎಲ್ಲಿ ಇಂಟೆನ್ಸಿಟಿ ಕಡಿಮೆ ಇರುತ್ತೋ ಅಲ್ಲಿ ಲೈನ್ಸ್ಗಳು ಕಡಿಮೆ ಇರ್ತವೆ. ಅರ್ಥ ಆಯ್ತಾ? ಸೊ ನಂಬರ್ ಆಫ್ ಲೈನ್ಸ್ ರೆಪ್ರೆಸೆಂಟ್ಸ್ ಇಂಟೆನ್ಸಿಟಿ ಆಫ್ ದ ಫೀಲ್ಡ್. ಮೋರ್ ದ ಲೈನ್ಸ್ ಮೋರ್ ಇಂಟೆನ್ಸಿಟಿ, ಲೆಸ್ ದ ಲೈನ್ಸ್ ಲೆಸ್ ಇಂಟೆನ್ಸಿಟಿ. ಸೊ ಫಿಫ್ತ್ ಪ್ರಾಪರ್ಟಿ, ನಂಬರ್ ಆಫ್ ಲೈನ್ಸ್ ಈಸ್ ಮೋರ್ if intensity is high ಅಥವಾ ಮೋರ್. ಯಾವುದೋ ಒಂದು ರೀಜನಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಅಲ್ಲಿ ಜಾಸ್ತಿ ಲೈನ್ಗಳು ಇರ್ತವೆ. ಓಕೆ, ಇನ್ನೊಂದು ಪ್ರಾಪರ್ಟಿ ಬರೆದ್ಬಿಡೋಣ, ಈಗ ಇದೇ ಚಾರ್ಜ್ ತಗೊಳ್ಳೋಣ, ಇಲ್ಲಿ ಬರಿತೀನಿ. ಇದು ಒಂದು ಪಾಸಿಟಿವ್ ಚಾರ್ಜ್ ನೋಡಪ್ಪ, ಈಗ ಒಂದು ಲೈನ್ ಹೋಯ್ತು. ಇನ್ನೊಂದು ಲೈನನ್ನು ಬರೀರಿ ಅಂತಂದರೆ ಹೀಗೆ ಬರಿತೀರಾ ನೀವು? ಸಾಧ್ಯನೇ ಇಲ್ಲ. ಇನ್ನೊಂದು ಲೈನ್ ಹಿಂಗೆ ಬರಿತೀರಾ? ಹೀಗೆ ಬರೀಬೇಕು. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಅಥವಾ ಇನ್ನೊಂದು ಲೈನ್ ಬರೀರಿ ಅಂದರೆ ಹಿಂಗೆ ಬರೀತೀರಾ ಅಲ್ವಾ? ಇನ್ನೊಂದು ಲೈನ್ ಬರೀರಿ ಅಂದರೆ ಹಿಂಗೆ ಬರೀತೀರಾ. ಅಂದರೆ ಈ ಲೈನ್ಗಳ ಮಧ್ಯೆ ಇರೋ ಗ್ಯಾಪ್ ಇದೆಯಲ್ಲ, ಇದು ದೂರ ಹೋದಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಅರ್ಥ ಏನು? ಲೈನ್ಸ್ ಆಫ್ ಫೋರ್ಸ್ಗಳ ಮಧ್ಯೆ ರಿಪಲ್ಷನ್ ಇದೆ, ಎಲೆಕ್ಟ್ರಿಕ್ ಲೈನ್ಸ್ಗಳ ಮಧ್ಯದಲ್ಲಿ ರಿಪಲ್ಷನ್ ಇದೆ. ಹಾಗಾಗಿ ಅವು ದೂರ ಹೋಗಲಿಕ್ಕೆ ಪ್ರಯತ್ನ ಪಡ್ತವೆ. ರಿಪಲ್ಷನ್ ಇರಲಾಗಿ ಹತ್ತಿರ ಬಂದು ಒಂದಕ್ಕೊಂದು ತೊಡರ ಹಾಕೊಳ್ಳೋದಿಲ್ಲ. ಗೊತ್ತಾಯ್ತಾ? ಸೊ ದೇರ್ ಎಕ್ಸಿಸ್ಟ್ ಮ್ಯೂಚುವಲ್ ರಿಪಲ್ಷನ್ between the two lines. So mutual repulsion between two lines of force. So I repeat, lines of force is imaginary thread like structure. They represent the direction of the force or the direction in which the discharge is moving. Properties: radially outward in the case of positive, inward in the case of negative. Second one, they never intersect. By chance if they intersect, there will be two directions for the discharge. Since it is practically not possible, they never intersect. Third property, wherever you consider a point, at that point if you draw the tangent, it will give the direction of the force. Fourth property, they never enter into the charged body. Always they start from the surface. They originate from the surface, end on the surface, ಒಳಗಡೆ ಬರೋದಿಲ್ಲ. Next, number of lines will represent the intensity. More the lines, more will be the intensity. Less the lines, less will be the intensity. ಆಮೇಲೆ between two lines of force there exists mutual repulsion. ಅರ್ಥ ಆಯ್ತಲ್ವಾ? ಸೊ ಇಷ್ಟು ನಾಲೆಡ್ಜ್ ಅನ್ನು ನಾವು ಲೈನ್ಸ್ ಆಫ್ ಫೋರ್ಸ್ ಬಗ್ಗೆ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದೆ ನಾವು ಏನೇನು ಮಾಡ್ತೀನಿ ಅಂತಂದ್ರೆ, ಈಗ ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಜಸ್ಗೆ ಲೈನ್ಸ್ ಹೇಗಿರುತ್ತೆ ನೋಡ್ರಪ್ಪ. ನಾನು ಇಲ್ಲಿ ಪಾಸಿಟಿವ್ ಚಾರ್ಜಿಗೆ ಬರೆದೆ, ನೆಗೆಟಿವ್ ಚಾರ್ಜಿಗೆ ಬರೆದೆ. ಪಾಸಿಟಿವ್ ಅಂಡ್ ನೆಗೆಟಿವ್ ಕಂಬೈನ್ ಮಾಡ್ಕೊಂಡು ಬರೆದಿದ್ದೀನಿ. ಅದೇ ಪಾಸಿಟಿವ್ ಇತ್ತು ಅಂತ ಇಟ್ಕೊಳ್ಳಿ, ಇವೆಲ್ಲ CETಗೆ ಬರೋವಂಥದ್ದು. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ. ಲೈನ್ಸ್ ಹೆಂಗಿರುತ್ತೆ ಗೊತ್ತಾ? ಎಸ್, ಲೈನ್ಸ್ ಅಂತಂದ್ರೆ ಇವಾಗ ರೇಡಿಯಲಿ ಔಟ್ವರ್ಡ್ ಇರಬೇಕು. ಸೊ ಆದರೆ ಇಲ್ಲೂ ರೇಡಿಯಲಿ ಔಟ್ವರ್ಡ್ ಇರ್ತದಲ್ಲ, ಎಲ್ಲ ರಿಪೆಲ್ ಆಗ್ತವೆ. ರೇಡಿಯಲಿ ಔಟ್ವರ್ಡ್. ಸೊ ರೇಡಿಯಲಿ ಔಟ್ವರ್ಡ್. ಓಕೆ, ಜಸ್ಟ್ ಅಬ್ಸರ್ವ್ ದಿ ಲೈನ್ಸ್. ಲೈನ್ಸ್ಗಳು ಬೆಂಡ್ ಆಗ್ತಾ ಇದಾವೆ. ಇಲ್ಲಿ ಯಾಕೆ ಬೆಂಡ್ ಆಗ್ತಿದಾವೆ ನೀವೇ ಸ್ವಲ್ಪ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆ ಇರ್ಬೋದು ಈ ಥರ ಬೆಂಡ್ ಆಗ್ತಿರೋದು? ಎಸ್, ಇಟ್ ಈಸ್ ಬಿಕಾಸ್ ಆಫ್ ರಿಪಲ್ಷನ್. ಈ ಲೈನ್ಗಳು ನೋಡಿದರೆ ಗೊತ್ತಾಗೋದಿಲ್ಲ ರಿಪೆಲ್ ಆಗ್ತಿದಾವೆ ಅಂತ. ಒಂದಕ್ಕೊಂದು ಕೈ ಜೋಡಿಸ್ತಾ ಇಲ್ಲ, ಹಿಂದಕ್ಕೆ ತಿರ್ಕೊಂಡು ಹೋಗ್ತಾ ಇದ್ದಾವೆ. ಅಂದರೆ ದೇ ಆರ್ ರಿಪೆಲ್ಲಿಂಗ್. ಆರೋ ಮಾರ್ಕ್ ಔಟ್ವರ್ಡ್ ಇರೋದ್ರಿಂದ ಪಾಸಿಟಿವ್. ಇದು CETನಲ್ಲೂ ಕೇಳ್ಬೋದು. ಇಲ್ಲಿ ಚಾರ್ಜನ್ನು ತೋರಿಸೋದೇ ಇಲ್ಲ ಅವರು, ಇಲ್ಲಿ ತೋರಿಸೋದೇ ಇಲ್ಲ. ಆಯ್ತಾ? ಸುಮ್ಮನೆ ಬರೆದು ಬಿಡ್ತಾರೆ ಈ ಡಯಾಗ್ರಾಮನ್ನು. ಸೊ ನೀವು ಐಡೆಂಟಿಫೈ ಮಾಡಬೇಕು. Q1 Q2 ಅಂತ ಕೊಟ್ಟಿರ್ತಾರೆ, ಕೆಳಗಡೆ ಆಪ್ಷನ್ Q1 and Q2 ಪಾಸಿಟಿವ್, Q1 Q2 ನೆಗೆಟಿವ್, Q1 ಪಾಸಿಟಿವ್ Q2 ನೆಗೆಟಿವ್, ಈ ತರ ಕೊಟ್ಟಿರ್ತಾರೆ ನೋಡಿ. Q1 ಪಾಸಿಟಿವ್ ಹೆಂಗೆ ಹೇಳ್ತೀನಿ? ಬಿಕಾಸ್ ದ ಲೈನ್ಸ್ ಆರ್ ಔಟ್ವರ್ಡ್. Q2 ಇಸ್ ಆಲ್ಸೋ ಪಾಸಿಟಿವ್ ಬಿಕಾಸ್ ಲೈನ್ಸ್ ಆರ್ ಔಟ್ವರ್ಡ್. ಅದೇ ಇಲ್ಲಿಗೆ ಬರೋಣ. ಇಲ್ಲೂ ಅಷ್ಟೇ, ಇದನ್ನು ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇದು ಮೈನಸ್ ಕೊಟ್ಟಿಲ್ಲ, ಇದು ಪ್ಲಸ್ ಕೊಟ್ಟಿಲ್ಲ, ಇದನ್ನು Q1 ಅಂತ ಇದನ್ನು Q2 ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ತೀರಾ? ಸರ್ ಇದು Q1 ಆದರೆ ಔಟ್ವರ್ಡ್ ಸರ್, ಯಾಕಂದರೆ ಆರೋ ಮಾರ್ಕ್ ಔಟ್ವರ್ಡ್ ಇದೆ, ಇಲ್ಲಿ ಇನ್ವರ್ಡ್ ಇದೆ, ಇದು ನೆಗೆಟಿವ್ ಸರ್. ಈ ಥರ ಡಿಸೈಡ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಟ್ ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಲೈನ್ಸ್ಗಳು ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನು ಹೇಳ್ರಿ ನೋಡೋಣ. ಸರ್ ಆರೋ ಮಾರ್ಕ್ ಟುವರ್ಡ್ಸ್ ಇದೆ, ದೇ ಮಸ್ಟ್ ಬಿ ನೆಗೆಟಿವ್. ಓಕೆ, ನೆಗೆಟಿವ್. ಬಟ್ ಪ್ಯಾಟ್ರನ್ ಹೆಂಗಿರುತ್ತೆ?
ಪ್ಯಾಟ್ರನ್ ಹೆಂಗಿರುತ್ತೆ, ಇದೇ ಪ್ಯಾಟ್ರನ್ನೇ. ಯಾಕೆ ಅಂದರೆ ಅಲ್ಲೂ ರಿಪಲ್ಷನ್ನೇ, ಅವೇನು ಅಟ್ರಾಕ್ಟ್ ಆಗೋದಿಲ್ಲ. ಆದರೆ ಆರೋ ಮಾರ್ಕ್ಗಳು ಉಲ್ಟಾ ಇರ್ತಾವ ಅಷ್ಟೇನೆ. ಸೊ ಪ್ಲೀಸ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಡಯಾಗ್ರಾಮ್ಸ್. ಸೊ ಬಿಟ್ವೀನ್ ದಿಸ್ ಡಯಾಗ್ರಾಮ್ ಅಂಡ್ ದಿಸ್ ಡಯಾಗ್ರಾಮ್, ದಿಸ್ ಈಸ್ ಆಲ್ಸೋ ಲೈಕ್ ಚಾರ್ಜ್, ದಿಸ್ ಈಸ್ ಆಲ್ಸೋ ಲೈಕ್ ಚಾರ್ಜ್, ಬಟ್ ಓನ್ಲಿ ಥಿಂಗ್ ಈಸ್ ದಿಸ್ ಈಸ್ negative, this is positive and positive. Understood? So like this we can write the lines of force diagram for many charge system ಅಂತ ಬಂದಾಗ ಅಲ್ಲಿ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ನಮಗೆ ಒಂದು ಪ್ಯಾರಾಮೀಟರ್ ಬರುತ್ತೆ ಫ್ಲಕ್ಸ್ ಅಂತ. ಆ ಫ್ಲಕ್ಸ್ ಅನ್ನು ಉಪಯೋಗಿಸ್ಕೊಂಡು, ಫ್ಲಕ್ಸ್ ಅನ್ನೋ ಪದ ಬಳಸ್ಕೊಂಡು ಗಾಸ್ ಥಿಯರಮ್ ಕಡೆ ಹೋಗ್ತೀವಿ. ಗಾಸ್ ಥಿಯರಮ್ ಇಂದ ಒಂದಷ್ಟು ಡಿರೈವೇಷನ್ಸ್ ಅನ್ನ ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರ ಇವೆಲ್ಲ ಬೇಕು. ಲೈನ್ಸ್ ಆಫ್ ಫೋರ್ಸು, ಫ್ಲಕ್ಸು, ಆಮೇಲೆ ಗಾಶಿಯನ್ ಸರ್ಫೇಸು, ಗಾಸ್ ಥಿಯರಮ್, ಇವೆಲ್ಲ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, are you ready for the next topic? Yes. Okay, I will proceed with flux now. Okay, before I proceed, I would like to add one more property here. You know which property it is? See, lines of force, they tell not only about the magnitude of the intensity, and adin intensity ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಷ್ಟೇ ಹೇಳೋದಿಲ್ಲ. ಆ ಫೀಲ್ಡ್ ಎಂಥ ಫೀಲ್ಡ್ ಅಂತ ಕೂಡ ಹೇಳುತ್ತೆ. ಎಂಥ ಫೀಲ್ಡ್ ಅಂದರೆ ಯೂನಿಫಾರ್ಮ್ ಫೀಲ್ಡ, ನಾನ್ ಯೂನಿಫಾರ್ಮ್ ಫೀಲ್ಡ ಅಂತ ಕೂಡ ಹೇಳುತ್ತೆ. ನೋಡಿ, ಲೈನ್ಸ್ ಆಫ್ ಫೋರ್ಸ್ಗಳು, ಇವೆಲ್ಲ ಲೈನ್ಸ್ ಆಫ್ ಫೋರ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ಒಂದೇ ಥರ ಯೂನಿಫಾರ್ಮ್ ಆಗಿ, ಅಂದರೆ ಪ್ಯಾರಲಲ್ ಆಗಿದ್ರೆ ಫೀಲ್ಡ್ ಈಸ್ ಯೂನಿಫಾರ್ಮ್. ಅದೇ ಲೈನ್ಸ್ಗಳು ಈ ತರ ಸ್ಪ್ರೆಡ್ ಆಗಿದ್ರೆ ಅವಾಗ ಫೀಲ್ಡ್ ನಾನ್ ಯೂನಿಫಾರ್ಮ್. ಒನ್ಸ್ ಅಗೇನ್ ದ ಸೆಕೆಂಡ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಹಿಯರ್, ವೆದರ್ ದೇ ಆರ್ ಪ್ಯಾರಲಲ್ ಆರ್ ನಾಟ್ ಪ್ಯಾರಲಲ್, ದೇ ನೆವರ್ ಇಂಟರ್ಸೆಕ್ಟ್. ನೋಡಿ, ಹಿಂಗೆ ಪ್ಯಾರಲಲ್ ಇದೆ ಅಂತಂದ ಮಾತ್ರಕ್ಕೆ ಯಾವುದೋ ಒಂದು ಲೈನ್ ಬಂದು ಹಿಂಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಇಂಟರ್ಸೆಕ್ಟ್ ಆಗೋ ಚಾನ್ಸೇ ಇಲ್ಲ. ಸೊ ವಾಟ್ ಐ ಮೀನ್ ಟು ಸೇ, ವೆದರ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್, ಟೂ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಸೊ ದಿಸ್ ಈಸ್ ಅನದರ್ ಪ್ರಾಪರ್ಟಿ. ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್, ಫೀಲ್ಡ್ ಈಸ್ ಯೂನಿಫಾರ್ಮ್. ಫೀಲ್ಡ್ ಲೈನ್ಸ್ ಆರ್ ನಾನ್ ಪ್ಯಾರಲಲ್, ಫೀಲ್ಡ್ ಈಸ್ ನಾನ್ ಯೂನಿಫಾರ್ಮ್. ನೋಡಿದ್ರೆ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ. ಎಂಥ ಚಾರ್ಜ್ ಅನ್ನೋದು ಗೊತ್ತಾಗುತ್ತೆ ಲೈನ್ಸ್ ಆಫ್ ಫೋರ್ಸ್ ಇಂದ, ಆಮೇಲೆ ಡೈರೆಕ್ಷನ್ ಆಫ್ ಫೋರ್ಸ್ ಗೊತ್ತಾಗುತ್ತೆ, ಆಮೇಲೆ ಫೀಲ್ಡ್ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅನ್ನೋದು ಗೊತ್ತಾಗುತ್ತೆ, ಆಮೇಲೆ ಫೀಲ್ಡ್ ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್ ಇದು ಗೊತ್ತಾಗುತ್ತೆ. ಇಷ್ಟೆಲ್ಲ ಇನ್ನೂ ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ವೇ ವಿ ಮಸ್ಟ್ ಬಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಫ್ಯಾರಡೆ. ಫ್ಯಾರಡೆ ಇಂಟ್ರೊಡ್ಯೂಸ್ಡ್ ದಿಸ್ ಫ್ಲಕ್ಸ್ ಕಾನ್ಸೆಪ್ಟ್ ಅಂಡ್ ಇಟ್ ವರ್ಕ್ಸ್ ಬ್ಯೂಟಿಫುಲಿ. ಬರೀ ಚಾರ್ಜ್ಗೆ ಅಷ್ಟೇ ಅಲ್ಲ, ಮ್ಯಾಗ್ನೆಟ್ಸ್ ಅಲ್ಲೂ ಕೂಡ ಫ್ಲಕ್ಸ್ ಬರುತ್ತೆ, ಮ್ಯಾಗ್ನೆಟ್ಸ್ ಅಲ್ಲೂ ಕೂಡ ಫೀಲ್ಡ್ lines ಅಂತ ಬರುತ್ತೆ. that we will discuss in magnet chapter. Well, now coming back to the concept of electric flux represented by d phi ಅಥವಾ phi. ಕಡಿಮೆ ಫ್ಲಕ್ಸ್ ಆದರೆ d phi ಅಂತೀವಿ, ಟೋಟಲ್ ಫ್ಲಕ್ಸ್ ಆದರೆ phi ಅಂತ ಕರಿತೀವಿ. ಈಗ ಬಿಫೋರ್ ಐ ಟೇಕ್ ಅಪ್ ದ ಫ್ಲಕ್ಸ್, ಆಸ್ ಯೂಶುವಲ್ ನಾನು ಡೆಫಿನೇಷನ್ ಫಸ್ಟ್ಗೆ ಹೇಳೋದಿಲ್ಲ. ಅದೇನೋ ನನಗೆ ಡೆಫಿನೇಷನ್ ಅನ್ನು ಹೇಳಬೇಕು ಫಸ್ಟ್ಗೇನೆ ಅಂತಂದ್ರೆ ಒಂಥರ ಬಾಯ್ಪಾಠ ಮಾಡಿಸ್ದಂಗೆ ಆಗುತ್ತೆ. ನನ್ನ ಕಾನ್ಸೆಪ್ಟ್, ನನಗೆ ನನ್ನ ಮೇಯ್ನು ಇಂಟೆನ್ಷನ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸಿ ಆಮೇಲೆ ಡೆಫಿನೇಷನ್ ಅನ್ನು ಹೇಳ್ಬಿಟ್ರೆ ನೀವೇ ಹೆಂಗೆ ಬೇಕಾದ್ರೂ ಡೆಫಿನೇಷನ್ ಅನ್ನು ಬರ್ಕೋಬಹುದು, ಮೀನಿಂಗ್ ಚೇಂಜ್ ಆಗದಂಗೆ. ಆಫ್ ಕೋರ್ಸ್ ಇವಾಗ ಇಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಲೈನ್ಸ್ ಇದೆ, ಇವನ್ನೇ ಬರೆದು ಬಿಡ್ತೀನಿ. ಒಂದಷ್ಟು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇದಾವೆ. ಸಿ ಲೈನ್ಸ್ ಅನ್ನು ನೋಡ್ಬಿಟ್ರೆ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಏನು ಇನ್ಫಾರ್ಮೇಶನ್ ಸಿಗುತ್ತೆ ಕೇಳ್ತೀನಿ ನೋಡ್ರಿ. ಇದೊಂದಷ್ಟು ಲೈನ್ಸ್ ಇದಾವೆ. ಏನು ಇನ್ಫಾರ್ಮೇಶನ್ ಸಿಗುತ್ತೆ? ಮೊದಲನೇದಾಗಿ ಫೀಲ್ಡ್ ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್. ಎಸ್ ಸರ್, ಇಟ್ ಈಸ್ ನಾನ್ ಯೂನಿಫಾರ್ಮ್. ಹೆಂಗೆ ಗೊತ್ತಾಯಿತು ಸರ್? ಲೈನ್ಸ್ ಪ್ಯಾರಲಲ್ ಇಲ್ಲ ಸರ್. ಫಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ. ಎರಡನೇ ಇನ್ಫಾರ್ಮೇಷನ್ನು ಅದೇನು ಪಾಸಿಟಿವ್ ಚಾರ್ಜಾ ನೆಗೆಟಿವ್ ಚಾರ್ಜಾ? ಸರ್ ಆರೋ ಮಾರ್ಕ್ ನೋಡಿದರೆ ಔಟ್ವರ್ಡ್ ಇದೆ, ಬಹುಶಃ ಅದು ಪಾಸಿಟಿವ್ ಚಾರ್ಜ್. ಬಹುಶಃ ಏನು 100% ಇಟ್ ಈಸ್ ಪಾಸಿಟಿವ್ ಚಾರ್ಜ್. ಓಕೆ, ನಾವು ನಂಬರ್ ಆಫ್ ಲೈನ್ಸ್ ದೇರ್ ಆರ್ 1 2 3 4 5 6 7 8 9. ಬೇಕಾದ್ರೆ ಇನ್ನೂ ಒಂದಷ್ಟು ಲೈನ್ಸನ್ನು ಬರೆದು ಬಿಡ್ತೀನಿ. 10 11 ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ, ಆಯಿತಾ? ಈ ಥರ ಲೈನ್ಸ್ಗಳಿದ್ದಾವೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಯಾವ ಲೈನು ಒಂದಕ್ಕೊಂದು ಟಚ್ ಆಗಿಲ್ಲ. ದೇ ಹ್ಯಾವ್ ನಾಟ್ ಇಂಟರ್ಸೆಕ್ಟೆಡ್ ಅಟ್ ಆಲ್. ಓಕೆ, ಸೊ ಇದು ಹೆಂಗಿದೆ ಅಂತಂದರೆ, ಒಂದು ಸ್ಪಿಯರನ್ನು ತೊಗೊಂಡ್ಬಿಟ್ಟು ಇದು ಸುತ್ತಲೂ ಹೀಗೆ ಬರೆದಂಗೆ ಆ ಡಯಾಗ್ರಾಮ್ ಅಷ್ಟೇ, ಆ ಡಯಾಗ್ರಾಮೇನೆ ಇನ್ನೊಂದ್ಸತಿ ಬರೆದು ಬಿಡ್ತೀನಿ. ಓಕೆ, ಸೊ ಹೀಗೆ ನೋಡಿ, ಎಷ್ಟು ಲೈನ್ಸನ್ನು ನೀವು ಡ್ರಾ ಮಾಡಿದರೂ ಕೂಡ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಯಾವ ಲೈನು ಇನ್ನೊಂದು ಲೈನನ್ನು ಇಂಟರ್ಸೆಕ್ಟ್ ಮಾಡೋದೇ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ರಿ ಇಲ್ಲಿ. ಆಮೇಲೆ ದೂರ ಹೋಗ್ತಾ ಹೋಗ್ತಾ ಲೈನ್ಗಳ ಮಧ್ಯೆ ಸ್ಪೇಸಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ಒಂದು ಇಮ್ಯಾಜಿನರಿ ಸರ್ಫೇಸನ್ನು ತಗೊಳ್ಳಿ. ಸುಮ್ಮನೆ ಒಂದು ಇಮ್ಯಾಜಿನರಿ ಸರ್ಫೇಸ್.
ಎಷ್ಟು ಈ ಫಾರ್ ಎಕ್ಸಾಂಪಲ್ ಇಷ್ಟಿದೆ ಒಂದು ಸರ್ಫೇಸ್, ಇಮ್ಯಾಜಿನರಿ ಸರ್ಫೇಸನ್ನು ತಗೊಳ್ಳಿ, ಅಥವಾ ಇದನ್ನು ಒಂಚೂರು ಮಡಚಿಬಿಡ್ತೀನಿ ತಡ್ರಿ, ಮಡಚಿಬಿಡ್ತೀನಿ, ಇನ್ನೂ ಸ್ವಲ್ಪ ಮಡಚಿಬಿಡ್ತೀನಿ, ಇಷ್ಟಿದೆ ಅಂತ ಇಟ್ಕೊಳ್ಳಿ ಇಮ್ಯಾಜಿನರಿ ಸರ್ಫೇಸ್. ಇದನ್ನು ನಾನು ಇಲ್ಲಿ ಇಟ್ಕೋತೀನಿ. ಈಗ ಈ ಪೇಪರ್ ಪೀಸಿನ ಮೂಲಕ ಎಷ್ಟು ಲೈನ್ಸು ತೂರ್ಕೊಂಡು ಹೋಗ್ತಾ ಇದ್ದಾವೆ ಕೌಂಟ್ ಮಾಡಿ. ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗ್ತಾ ಇದ್ದಾವೆ? 1 2 3 4 ಲೈನ್ ತೂರ್ಕೊಂಡು ಹೋಗ್ತಿದ್ದಾವೆ, ಹೌದಲ್ವಾ? ಇದೇ ಪೇಪರ್ ಪೀಸನ್ನು ನಾನು ದೂರದಲ್ಲಿ ಇಟ್ಕೋತೀನಿ. ನೋಡಿ, ನಾನು ಏನು ಚೇಂಜ್ ಮಾಡಿಲ್ಲ, ಬರೀ ಡಿಸ್ಟೆನ್ಸ್ ಅನ್ನು ಇಲ್ಲಿದ್ದನ್ನು ಹೀಗೆ ದೂರಕ್ಕೆ ತಗೊಂಬಂದೆ. ನಾವು ಟೆಲ್ ಮಿ ಹೌ ಮೆನಿ ಲೈನ್ಸ್ ಆರ್ ಪಾಸಿಂಗ್? 1 2 3 ಕಡಿಮೆ ಆಯ್ತಲ್ವಾ? ಅದೇ ನಾನು ಇನ್ನೂ ಸ್ವಲ್ಪ ದೂರ ತಗೊಂಡು ಹೋಗ್ತೀನಿ. ನಾವು ಇಟ್ ಈಸ್ 1 and 2. ಹಾಗೆ ನಾನು ಪೇಪರ್ ಪೀಸನ್ನು ದೂರ ತಗೊಂಡು ಹೋದಂಗೆಲ್ಲ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಪೇಪರ್ ಡಿಕ್ರೀಸಸ್. ಗಾಟ್ ಇಟ್? Or conversely, if I take the paper close to the charge, number of lines passing through the paper increases. So, ಈ ನಂಬರ್ ಆಫ್ ಲೈನ್ಸ್ ಇಂದ ನಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಸಿಗೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ನಂಬರ್ ಆಫ್ ಲೈನ್ಸನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಗಮನದಲ್ಲಿ ಇಟ್ಕೊಂಡು ಒಂದು ಪ್ಯಾರಾಮೀಟರನ್ನು ಡಿಫೈನ್ ಮಾಡಬೇಕು. ಆ ಪ್ಯಾರಾಮೀಟರೇ ಫ್ಲಕ್ಸ್. ಹೆಂಗೆ ಸರ್ ಡಿಫೈನ್ ಮಾಡೋದು? ಇವಾಗ ಬರ್ತಾ ಇದೆ ಡೆಫಿನೇಷನ್ನು. ಈ ಪೇಪರ್ ಪೀಸಿನ ಮೂಲಕ ಎಷ್ಟು ಲೈನ್ಗಳು ತೂರ್ಕೊಂಡು ಹೋದವೋ ಅದನ್ನೇ ಫ್ಲಕ್ಸ್ ಅಂತ ಕರೆಯೋದು. ಫ್ಲಕ್ಸ್ ಅಂದ್ರೆ ಏನು? ನಂಬರ್ ಆಫ್ ಲೈನ್ಸ್ ಯಾವ ಲೈನ್ಸ್? ಎಲೆಕ್ಟ್ರಿಕ್ ಲೈನ್ಸ್. ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಅಥವಾ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ಗಿವನ್ ಇಮ್ಯಾಜಿನರಿ ಸರ್ಫೇಸ್. ಇದು ಇಮ್ಯಾಜಿನರಿ, ಸುಮ್ಮನೆ ನಾನು ಇಲ್ಲಿದೆ ಅಂತ ತಿಳ್ಕೊಂಡೆ, ಇಲ್ಲಿದೆ ಅನ್ಕೊಂಡೆ. ಸೊ ಫ್ಲಕ್ಸ್ ಅನ್ನೋದು ಇಟ್ ಈಸ್ ದ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಇಮ್ಯಾಜಿನರಿ ಸರ್ಫೇಸ್. If surface is very close to the charged body, flux is more. Far away from the charged body, flux is less. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ? ಸೊ ಅಂದರೆ ಫ್ಲಕ್ಸ್ ಅಂದರೆ ಏನು? ಇಟ್ ಈಸ್ ಜಸ್ಟ್ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ. ಎರಡು ವರ್ಡ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ಇಮ್ಯಾಜಿನರಿ ಏರಿಯಾ ಈಸ್ ನೋನ್ ಆಸ್ ಫ್ಲಕ್ಸ್. ಈಗ ಬರೋಣ, ಇಲ್ಲಿ ಇಟ್ಕೊಂಡಿದ್ದೀನಿ 4 ಲೈನ್ ಪಾಸ್ ಆಗ್ತಾ ಇದ್ದಾವೆ. ಈಗ ನಾನು ಏರಿಯಾನ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ನೋಡಿ, ಪೇಪರನ್ನು ಅನ್ಫೋಲ್ಡ್ ಮಾಡಿದೆ. ಈಗಲೂ 4 ಲೈನ ಪಾಸ್ ಆಗ್ತಿದೆಯಾ? ಇಲ್ಲ ಸರ್, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಸರ್. 1 2 3 4 5 6 ಲೈನ್ ಪಾಸ್ ಆಗ್ತಾ ಇದೆ. ಅಂದರೆ ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಇನ್ಕ್ರೀಸಸ್ ಇಫ್ ದ ಏರಿಯಾ ಈಸ್ ಮೋರ್, ಡಿಕ್ರೀಸಸ್ ಇಫ್ ಏರಿಯಾ ಡಿಕ್ರೀಸಸ್. ಅಂಡರ್ಸ್ಟುಡ್? ಅಷ್ಟೇ ಅಲ್ಲ, ಈ ಸರ್ಫೇಸನ್ನು ನಾನು ನೋಡ್ರಪ್ಪ ಹಿಂಗೆ ಹಿಡ್ಕೊಂಡ್ರೆ 4 ಲೈನು, ಅದೇ ಸ್ವಲ್ಪ ಟಿಲ್ಟ್ ಮಾಡ್ತೀನಿ, ಅವಾಗ 1 ಲೈನ್ ಮಿಸ್ ಆಯಿತು. 1 2 3 ಹಾಗೆ ಟಿಲ್ಟ್ ಮಾಡ್ತೀನಿ, 1 2 ಹಾಗೆ ಟಿಲ್ಟ್ ಮಾಡ್ಕೊಂಡು ಹಿಂಗೆ ಇಟ್ಕೋತೀನಿ, ಒಂದೂ ಲೈನು ಪಾಸ್ ಆಗೋದಿಲ್ಲ. ನಾಟ್ ಇವನ್ ಎ ಸಿಂಗಲ್ ಲೈನ್ ಪಾಸಸ್. ಇದನ್ನು ಪಿಕ್ಚರೈಸ್ ಮಾಡ್ಕೊಳ್ಳಿ ಮಕ್ಕಳೇ. ಹೀಗೆ ಇಟ್ಕೊಂಡಿದ್ದೀರಾ, ತೂರ್ಕೊಂಡು ಹೋಯ್ತು. ಇದನ್ನು ಟಿಲ್ಟ್ ಮಾಡಿದಾಗ ನೋಡಿ, ಈ ಬೆರಳು ಮಿಸ್ ಆಯಿತು, ತೂರೋದಿಲ್ಲ. ಹಾಗೆ ಇಟ್ಕೊಂಡಾಗ ಒಂದು ಬೆರಳು ತೂರ್ಕೊಂಡು ಹೋಗಲ್ಲ. ಅದನ್ನು ಸ್ವಲ್ಪ ದೊಡ್ಡದೇ ಪೇಪರ್ ತೊಗೊಳ್ಳೋಣ, ಈ ಥರ ಶೀಟ್ ಮಾಡೋಣ. ಇಷ್ಟು ಏರಿಯಾ ಇದೆ ಅಂದ್ಕೊಳ್ಳಿ. ಇದ್ರ ಮೂಲಕ 4 ಲೈನ್ ತೂರ್ಕೊಂಡು ಹೋಗ್ತಾ ಇದೆ. ನಾನು ಹೀಗೆ ಬೆಂಡ್ ಮಾಡ್ತಾ ಹೋದಾಗ ಒಂದು ತೂರೋದಿಲ್ಲ. ಪೇಪರ್ ಇಲ್ಲಿದೆ, ಲೈನ್ಸ್ ಇಲ್ಲಿದ್ದಾವೆ. ನಾನೇನು ಲೈನ್ಸನ್ನು ಕಡಿಮೆ ಮಾಡಲಿಲ್ಲ, ಓರಿಯೆಂಟೇಷನನ್ನು ಚೇಂಜ್ ಮಾಡಿದೆ. ಸೊ ವೆನ್ ಐ ಚೇಂಜ್ ದ ಓರಿಯೆಂಟೇಷನ್, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ, ನಂಬರ್ ಆಫ್ ಲೈನ್ಸ್ ಡಿಕ್ರೀಸ್ ಆಗಲ್ಲಪ್ಪ, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಡಿಕ್ರೀಸಸ್. ಸೊ ವಾಟ್ ಐ ಮೀನ್ ಟು ಸೇ, ಫ್ಲಕ್ಸ್ ಅನ್ನೋದು ಬರೀ ನಂಬರ್ ಆಫ್ ಲೈನ್ಸ್ ಅಲ್ಲ, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಗಿವನ್ ಏರಿಯಾ. ಇಟ್ ಡಿಪೆಂಡ್ಸ್ ಅಪಾನ್ ಏರಿಯಾ ಆಫ್ ದ ಇಮ್ಯಾಜಿನರಿ ಸರ್ಫೇಸ್ ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ದ ಓರಿಯೆಂಟೇಷನ್. ನೀನು ಹೆಂಗೆ ಹಿಡ್ಕೊಂಡಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆಫ್ ಕೋರ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆಗಲೇ ಹೇಳಿದೆ, ಇಫ್ ದ ಫೀಲ್ಡ್ ಈಸ್ ಮೋರ್ ಲೈನ್ಸ್, ಫೀಲ್ಡ್ ಈಸ್ ಲೆಸ್ ಲೈನ್ಸ್. ಕರೆಕ್ಟ್? ಸೊ ಹತ್ತಿರದಲ್ಲಿ ಜಾಸ್ತಿ ಲೈನ್ಸ್ ಇದೆ, ಫೀಲ್ಡ್ ಜಾಸ್ತಿ ಇದೆ. ದೂರದಲ್ಲಿ ಕಡಿಮೆ ಲೈನ್ಸ್ ಇದೆ, ಕಡಿಮೆ ಫೀಲ್ಡ್ ಇದೆ. ಸೊ ಇವನ್ನೆಲ್ಲ ನೋಡಿಬಿಟ್ಟು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫ್ಲಕ್ಸ್ ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡಿನ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಆಫ್ ದ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿದೆ, ಯಾವ ಥರ ಓರಿಯೆಂಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಆನ್ ದಟ್ ಬೇಸಿಸ್ ಐ ರೈಟ್ ಎಲೆಕ್ಟ್ರಿಕ್ ಫ್ಲಕ್ಸ್ d∅ is equal to E dot ds. It is the dot product of electric field intensity and surface area, or you know it is EDS cos theta. ಥೀಟಾ ಅಂದರೆ ಏನು ಅಂತ ಆಮೇಲೆ ಹೇಳ್ತೀನಿ. ಡಾಟ್ ಪ್ರಾಡಕ್ಟ್ ಫಸ್ಟ್ ಪಿ ಯು ಸಿನಲ್ಲಿ ಕ್ರಾಸ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕೂಡ ಕರೀತಾರೆ. ಹಾಗಾದರೆ ಫ್ಲಕ್ಸ್ ಸ್ಕೇಲಾರ ವೆಕ್ಟರ ಹೇಳಿ ನೋಡೋಣ. ಸರ್ ಇಟ್ ಈಸ್ ಸ್ಕೇಲರ್ ಸರ್. ಹೆಂಗೆ ಹೇಳ್ತೀರಾ? ಬಿಕಾಸ್ ಇಟ್ ಈಸ್ ಅ ಡಾಟ್ ಪ್ರಾಡಕ್ಟ್ ಈಗಷ್ಟೇ ಹೇಳಿರಿ ಇಸ್ ನಥಿಂಗ್ ಬಟ್ ಸ್ಕೇಲಾರ್ ಕ್ವಾಂಟಿಟಿ ಅಂತ. ಓಕೆ, ವೆರಿ ಗುಡ್, ಯು ಆರ್ ಫಾಲೋಯಿಂಗ್ ಪ್ರಾಪರ್ಲಿ ಆ್ಯಂಡ್ ಯುವರ್ ಅನಾಲಿಸಿಸ್ ಇಸ್ ಆಲ್ಸೋ ಎಕ್ಸಲೆಂಟ್. ನೌ ಕಮಿಂಗ್ ಬ್ಯಾಕ್ ಟು ದಿಸ್, ಫ್ಲಕ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್, ಹೆಂಗೆ ಡಿಫೈನ್ ಮಾಡೋದು ಫ್ಲಕ್ಸು? ಇವಾಗ ನೋಡಿ, 2 ಡೆಫಿನೇಷನ್ ಹೇಳ್ತೀನಿ. ಒಂದು ಮೊದಲೇ ಹೇಳಿದ್ದು, ಫ್ಲಕ್ಸ್ ಅಂದರೆ ಇಟ್ ಈಸ್ ನಂಬರ್ ಆಫ್ ಲೈನ್ಸ್
ಪಾಸಿಂಗ್ ಥ್ರೂ ಅ ಗಿವನ್ ಸರ್ಫೇಸ್ ಏರಿಯಾ. ಎರಡನೇದು ಫ್ಲಕ್ಸ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂಡ್ ಇಮ್ಯಾಜಿನರಿ ಸರ್ಫೇಸ್ ಏರಿಯಾ. ಎರಡೂ ಬರೀರಿ ಅಥವಾ ಯಾವ್ದಾದ್ರು ಒಂದು ಬರೀರಿ. ಅದು ಈಕ್ವೇಷನ್ ಅನ್ನು ಬರೆಯೋದು ಮೋರ್ ಮೀನಿಂಗ್ಫುಲ್. ಈಕ್ವೇಷನ್ ಬರೆದ್ರೆ ಅದೊಂಥರ ಇಂಪ್ರೆಷನ್ನೇ ಚೇಂಜ್ ಆಗೋಗ್ಬಿಡುತ್ತೆ. ಅಂದರೆ ನಿಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಇಂಪ್ರೆಷನ್ ಅನ್ನು ಕೊಡುತ್ತೆ. ಓಕೆ, ಇಷ್ಟು ಹೇಳಿದ ಮೇಲೆ ನೌ ಐ ಕಮ್ ಟು ದಿಸ್ ಥೀಟಾ. ಥೀಟಾ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಈಗ ಈ ಇಮ್ಯಾಜಿನರಿ ಸರ್ಫೇಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಒಂದು ನಾರ್ಮಲ್ ಅಂತ ಕರೆಯೋಣ ಅದನ್ನು. ಈಗ ಇದು ಸರ್ಫೇಸ್ ಇದೆ, ಈ ಮಧ್ಯದಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ. ಈ ಕಡ್ಡಿನ ಪರ್ಪೆಂಡಿಕ್ಯುಲರ್ ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ಈ ಕಡ್ಡಿನೇ ಪರ್ಪೆಂಡಿಕ್ಯುಲರ್ ಅಂತ ಇಟ್ಕೊಳ್ಳಿ, ರೈಟ್? ಸೊ ದಿಸ್ ಈಸ್ ದ ಇಮ್ಯಾಜಿನರಿ ಸರ್ಫೇಸ್. ಪೇಪರ್ ಈಸ್ ದ ಇಮ್ಯಾಜಿನರಿ ಸರ್ಫೇಸ್. ಪೇಪರ್ಗೆ ಡ್ರಾ ಮಾಡಿರೋ ಕಡ್ಡಿ ಪರ್ಪೆಂಡಿಕ್ಯುಲರ್, ಅದನ್ನು ನಾರ್ಮಲ್ ಅಂತ ಕರೀತಾರೆ. ಈಗ ಬನ್ನಿ ಮಕ್ಕಳೇ, ನಾನು ಪೇಪರನ್ನು ಹಿಂಗೆ ಇಟ್ಕೊಂಡಿದ್ದೀನಿ. ಕಡ್ಡಿ ಯಾವ ಥರ ಇದೆ? ಲೈನ್ಸ್ ಆಫ್ ಫೋರ್ಸ್ ಕಡೆಗೆ ಇದೆ ಅಲ್ವಾ? ಕಡ್ಡಿ ಕೂಡ ಲೈನ್ಸ್ ಆಫ್ ಫೋರ್ಸ್ ಕಡೆಗೆ ಇದೆ. ನಾನು ಇವಾಗ ಟಿಲ್ಟ್ ಮಾಡ್ತಾ ಹೋಗ್ತೀನಿ ನೋಡಿ, ಕಡ್ಡಿ ಕೂಡ ಟಿಲ್ಟ್ ಆಗ್ತಾ ಹೋಗುತ್ತೆ. ಸೊ ನಾನು ಸರ್ಫೇಸನ್ನು ಟಿಲ್ಟ್ ಮಾಡ್ದಂಗೆಲ್ಲ ಕಡ್ಡಿ ಕೂಡ ಟಿಲ್ಟ್ ಆಗ್ತಾ ಹೋಗುತ್ತೆ. ಈಗ ನನ್ನ ಕೈಯನ್ನೇ ನೀವು ಸರ್ಫೇಸ್ ಅಂದ್ಕೊಳ್ಳಿ, ಇದಕ್ಕೆ ಡ್ರಾ ಮಾಡಿರೋ ಲೈನ್ ಈ ಪೆನ್ನೇ ಪರ್ಪೆಂಡಿಕ್ಯುಲರ್ ಅಂತ ಇಟ್ಕೊಳ್ಳಿ. ಸೊ ನೋಡಿ, ನಾನು ಹಿಂಗೆ ಇಟ್ಕೊಂಡ್ರೆ ಪೆನ್ನು ನಿಮ್ಮ ಕಡೆ ಬರುತ್ತೆ, ನನ್ನ ಕೈಯನ್ನು ಹಿಂಗೆ ಬೆಂಡ್ ಮಾಡಿದರೆ ಪೆನ್ನು ಕೆಳಗಡೆ ಹೋಗುತ್ತೆ. ಅಂದರೆ ನಾರ್ಮಲ್ ವಿಲ್ ಮೂವ್ ಅಕಾರ್ಡಿಂಗ್ ಟು ದ ರೊಟೇಷನ್ ಆಫ್ ದ ಪ್ಲೇನ್. ಸೊ ನಾನು ಹೆಂಗೆ ತಿರುಗಿಸ್ತೀನೋ ಹಾಗೆ ಪೆನ್ನು ಕೂಡ ತಿರುಗ್ತಾ ಹೋಗುತ್ತೆ. ಯಾವುದೇ ಒಂದು ಕ್ಷಣದಲ್ಲಿ ಈಗ ನಿಮ್ಮ ಇಮ್ಯಾಜಿನರಿ ಸರ್ಫೇಸು ಈ ಥರ ಇದೆ ಅಂತ ಅಂದುಕೊಳ್ಳೋಣ. ಈ ಇಮ್ಯಾಜಿನರಿ ಸರ್ಫೇಸ್ಗೆ ಈ ಕಡ್ಡಿನೇ ಪರ್ಪೆಂಡಿಕ್ಯುಲರು ಹಿಂಗಿದೆ ಅಂದುಕೊಳ್ಳೋಣ. ಈ ಕಡ್ಡಿ ನಾರ್ಮಲ್ ಅನ್ನು ತೋರಿಸುತ್ತೆ. ಇಟ್ ಈಸ್ ಲೆಟ್ ಅಸ್ ಸೇ ಲೈಕ್ ದಿಸ್ ಈಸ್ ನಾರ್ಮಲ್. ಓಕೆ, ಸ್ವಲ್ಪ ದಪ್ಪ ಬರಿತೀನಿ ನಾರ್ಮಲ್ ಅನ್ನು, ಗೊತ್ತಾಗಲಿ ಅಂತ, ಯಾಕಂದರೆ ತುಂಬ ಲೈನ್ಸ್ಗಳಿದ್ದಾವೆ ಹಾಗಾಗಿ ಕನ್ಫ್ಯೂಸ್ ಆಗ್ಬೋದು. ಸೊ ಈ ಕಡ್ಡಿನೇ ನಾರ್ಮಲ್, ಇದು ನಾರ್ಮಲ್. ಸೊ ಈ ನಾರ್ಮಲ್ಗೂ ಲೈನ್ಸ್ ಆಫ್ ಫೋರ್ಸ್ಗೂ ಮಧ್ಯೆ ಏನೋ ಒಂದು ಆ್ಯಂಗಲ್ ಇದೆಯಲ್ಲ, ದಟ್ ಈಸ್ ಥೀಟಾ. ಓಕೆ, ಈಗ ಬನ್ನಿ ಮಕ್ಕಳೇ, ಥೀಟಾ ನನ್ನ ಸರ್ಫೇಸ್ ಹಿಂಗಿದ್ರೆ ನಾರ್ಮಲ್ಲು ಲೈನ್ಸ್ ಕಡೆಗೆ ಇರುತ್ತೆ, ಥೀಟಾ ಈಸ್ 0. ಅದೇ ನನ್ನ ಸರ್ಫೇಸ್ ಹಿಂಗಿದ್ರೆ ಅಥವಾ ಸರ್ಫೇಸ್ ಹಿಂಗಿದ್ರೆ ಥೀಟಾ ಈಸ್ 90. ಸೊ ಇಫ್ ದ surface is held like this, maximum lines will pass through. That means if theta equals 0, d phi is equal to EDS. This is maximum flux. If theta is equal to 90 degree, d phi is equal to 0 because cos 90 is 0. ಈಗ ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಕಾಣಿಸ್ತಾ ಇದೆ ನೋಡ್ರಿ, ಹೇಳ್ತೀನಿ. ನಾನು ಸರ್ಫೇಸನ್ನು ಹಿಂಗೆ ಹೀಗೆ ಇಟ್ಕೊಂಡಾಗ ಇದು ನಾರ್ಮಲ್ ಹಿಂಗಿತ್ತು. ಈಗ ನೀವು ನಾರ್ಮಲ್ನ ಗಮನಿಸಬೇಡಿ, ಬರೀ ಸರ್ಫೇಸನ್ನು ಅಷ್ಟೇ ಗಮನಿಸಿ. ಸರ್ಫೇಸು ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿತ್ತು, ಹೌದಲ್ವಾ? ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಥೀಟಾ 0. ಸರ್ ಇದೇನು ಸರ್ ಇದು ಪರ್ಪೆಂಡಿಕ್ಯುಲರ್ ಅಂದರೆ ನಮಗೆ 90 ಅಂತ ಅನಿಸುತ್ತೆ ಸರ್ ಮೈಂಡ್ಗೆ. ಯು ಆರ್ ಕರೆಕ್ಟ್. ಪ್ಲೇನ್ ಈಸ್ ಮೇಕಿಂಗ್ 90 ಡಿಗ್ರಿ, ಬಟ್ ಥೀಟಾ ಬಂದು ಪ್ಲೇನ್ ದ ಆ್ಯಂಗಲ್ ಅಲ್ಲ ಕಣ್ರಪ್ಪ. ಇಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ದ ಫೀಲ್ಡ್. ಸೊ ಫೀಲ್ಡು ನಾರ್ಮಲ್ ಎರಡು ಒಂದೇ ಕಡೆಗೆ ಇರೋದ್ರಿಂದ ಥೀಟಾ 0 ಡಿಗ್ರಿ. ಸೊ ಪ್ಲೇನ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಥೀಟಾ 0 ಅಂತ ತಗೊಳ್ಳಿ, ಪ್ಲೇನ್ ಪ್ಯಾರಲಲ್ ಇದ್ದಾಗ ಥೀಟಾ 90 ಡಿಗ್ರಿ ಅಂತ ತಗೊಳ್ಳಿ. ನೋಡಿ, ಮೇಲಿಗೆ ತಿರುಗಿಸಿದ್ರು 90 ಡಿಗ್ರಿ, ಕೆಳಗಡೆ ತಿರುಗಿಸಿದ್ರು 90 ಡಿಗ್ರಿ. ಐ ಹೋಪ್ ಯು ಗಾಟ್ ಇಟ್. ಸೊ ಇಷ್ಟು ನೆನ್ಪಿಟ್ಕೊಳ್ರು. ಪ್ಲೇನ್ ಪ್ಯಾರಲಲ್ ಇದ್ದರೆ ಪ್ಲೇನು ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಥೀಟಾ 0, ಪ್ಲೇನು ಪ್ಯಾರಲಲ್ ಇದ್ದರೆ 90 ಡಿಗ್ರಿ. ಸೊ ಪರ್ಪೆಂಡಿಕ್ಯುಲರ್ ಮೀನ್ಸ್ ಮೆನಿ ಲೈನ್ಸ್ ವಿಲ್ ಪೆನಿಟ್ರೇಟ್, ಪ್ಯಾರಲಲ್ ಮೀನ್ಸ್ ನೋ ಲೈನ್ ವಿಲ್ ಪೆನಿಟ್ರೇಟ್. ಫ್ಲಕ್ಸ್ ಈಸ್ ಮ್ಯಾಕ್ಸಿಮಮ್ ಫಾರ್ ದಿಸ್ ಪೊಸಿಷನ್, ಮಿನಿಮಮ್ ಫಾರ್ ದಿಸ್ ಪೊಸಿಷನ್. ಸೊ ಇಷ್ಟು ಹೇಳಿದ್ದೀನಿ. ಇನ್ನೂ ಹೇಳೋದು ಬಹಳಷ್ಟು ಇದೆ ಫ್ಲಕ್ಸ್ ಬಗ್ಗೆ, ಫ್ಲಕ್ಸಿನ ಇಂಪಾರ್ಟೆನ್ಸು, ಆಮೇಲೆ ಫ್ಲಕ್ಸ್ ನೆಗೆಟಿವ್ ಯಾವಾಗ ಆಗುತ್ತೆ, ಪಾಸಿಟಿವ್ ಯಾವಾಗ ಆಗುತ್ತೆ, ಟೋಟಲ್ ಫ್ಲಕ್ಸನ್ನು ಕಂಡುಹಿಡಿಯೋದು ಹೇಗೆ, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ನನಗನ್ಸುತ್ತೆ ಫ್ಲಕ್ಸಿನ ಮೇಲೆ ಒಂದು ಕ್ವಶನ್ ಇರುತ್ತೆ, 1 ಮಾರ್ಕಿಗೋ 2 ಮಾರ್ಕಿಗೋ ಅಥವಾ ಪ್ರಾಬ್ಲಮೋ ಅಥವಾ CETನೋ ಯಾವುದೋ ಒಂದು ಕ್ಯಾಟಗರಿನಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಫ್ಲಕ್ಸ್ ಅನ್ನೋದು ಬಹಳ ಮುಖ್ಯ. ಓಕೆ, ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.